ಅಲ್ಲ, ಈಗ ಟ್ವಿನ್ ಫ್ಲೇಮಿಂಗ್ ಬಗ್ಗೆ ಹಾ, ಮಾತಾಡ್ತಿದ್ವಿ. ಟ್ವಿನ್ ಅಂದ್ರೆ ಏನು? ಅವಳಿ ಜವಳಿ. ಅವಳಿ ಜವಳಿ. ಹಾ, ಸೊ ಆತ್ಮನೇ ಅವಳಿ ಜವಳಿ. ಈಗ ಇದೇ ತರನೇ ಸೋಲ್ ಒಂದು ಲೇಡಿ ಒಂದು ಜೆಂಟ್ಸ್ ಆಗಿ ಬರುತ್ತೆ. ನಾವು ಯಾರಾದ್ರೂ ವ್ಯಕ್ತಿಗಳನ್ನ ನೋಡಿ ಆ ಥರ ಹಂಗೆ ನಮಗೆ ಕನೆಕ್ಟ್ ಆದರೆ ಸ್ಪಿರಿಚುವಲ್ ಪಾತಿಗೆ ಬಂದಾಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮ ಟ್ವಿನ್ ಫ್ಲೇಮ್ ಇದೆಯಾ, ಆ ಟ್ವಿನ್ ಫ್ಲೇಮ್ ಯಾವುದು ಅಂತಾನೂ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಆತ್ಮದ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಥವಾ ಆತ್ಮಗಳ ಒಂದು ಜರ್ನಿ ನನಗೆ ಗೊತ್ತಾಗಬೇಕು ಅಂದರೆ ರಿಯಲೈಸೇಷನ್ ಬೇಕೇ ಬೇಕು. ಆತ್ಮ ವಿಶ್ಲೇಷಣೆ ಅಂತ ಯಾಕೆ ಹೇಳ್ತಾರೆ? ಯಾರು ಆತ್ಮ ವಿಶ್ಲೇಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಮಾತ್ರನೇ ಆತ್ಮ ದರ್ಶನ ಮಾಡ್ತಾರೆ. ಅಲ್ಲ, ಈಗ ಟ್ವಿನ್ ಫ್ಲೇಮಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಅದು ಒಂದೇ ಅಂದ್ರೆ ಒಂದೇ ದೇಹ ಎರಡು ಆತ್ಮ. ಅಲ್ಲ, ಅದು ಪಾಸಿಬಲ್? ಅದು ಹೌದು, ಅದನ್ನೇ ನಾನು ಹೇಳಿದ್ದು. ಇವಾಗ ಸೋಲ್ ಗ್ರೂಪ್ ಆಯ್ತು, ಸೋಲ್ ಟ್ರೈಬ್ ಆಯ್ತು, ಸೋಲ್ ಫ್ಯಾಮಿಲಿ ಆಯ್ತು, ಸೋಲ್ ಮೆಟ್ ಆಯ್ತು. ಈಗ ಟ್ವಿನ್ ಫ್ಲೇಮ್ ಇದು ತುಂಬಾ ಜನ ಟಚ್ ಮಾಡದೇ ಇರೋ ಟಾಪಿಕ್. ಟ್ವಿನ್ ಫ್ಲೇಮ್ ಅನ್ನೋದು ಆಯ್ತಾ. ಟ್ವಿನ್ ಅಂದ್ರೆ ಏನು? ಅವಳಿ ಜವಳಿ. ಹಾ, ಸೊ ಆತ್ಮನೇ ಅವಳಿ ಜವಳಿ. ಈಗ ಆತ್ಮಗಳ ಅವಳಿ ಜವಳಿ ಅಂತ. ಓಕೆ, ಅಂದ್ರೆ ಏನಾಗುತ್ತೆ, ನಾನು 2 ಜನ್ಮನ ಕಂಪ್ಲೀಟ್ ಮಾಡಿ ಬರ್ಬೇಕಿರುತ್ತೆ. ಆದ್ರೆ ನನ್ನ ಇದು ಸ್ಪೆಷಲ್ ಅಂಡ್ ರೇರೆಸ್ಟ್ ಸೋಲ್ ಅಂತ ಹೇಳ್ತೀವಿ. ಆ ಆತ್ಮ ಏನ್ ಮಾಡುತ್ತೆ, ಓಕೆ ನಾನು 2 ಜನ್ಮನ ಮಾಡಿ ಬರೋದ್ರ ಬದಲು ನಾನೇ 2 ಪಾರ್ಟ್ ಆಗ್ತೀನಿ. ನೀನು ಒಂದು ಹೆಣ್ಣಿನ ತತ್ವ ತಗೋ, ನಾನು ಗಂಡಿನ ತತ್ವ ತಗೊಳ್ತೀನಿ. ನೀನ್ ಮಾಡ್ಬೇಕಾಗಿರೋ ಕರ್ಮ ನೀನ್ ಫುಲ್ಫಿಲ್ ಮಾಡು, ನಾನ್ ಮಾಡ್ಬೇಕಾಗಿರೋ ಕರ್ಮ ನಾನ್ ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳಿ ಒಂದು ಹೆಣ್ಣಿನ ಬಾಡಿ ಸೆಲೆಕ್ಟ್ ಮಾಡುತ್ತೆ, ಒಂದು ಗಂಡಿನ ಬಾಡಿ ಸೆಲೆಕ್ಟ್ ಮಾಡ್ಕೊಂಡು ಬೇರೆ ಬೇರೆ ಫ್ಯಾಮಿಲಿ ಸೆಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಎಲ್ಲೆಲ್ಲೋ ಹುಟ್ಟಿರ್ಬೋದು, ಬೇರೆ ಬೇರೆ ದೇಶದಲ್ಲಿ ಹುಟ್ಟಿರ್ಬೋದು. ಡ್ಯಾಮ್ ಶೋರ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕನೆಕ್ಟ್ ಆಗೇ ಆಗುತ್ತೆ ಟ್ವಿನ್ ಫ್ಲೇಮ್. ಇದು ರೇರ್. ಅದೇ ಎಲ್ಲ ಸೋಲ್ಗಳು ಹಂಗಾಗಲ್ಲ. ಅಂದ್ರೆ ಅದು ಏನೋ ಒಂದು ವಿಷನ್ ಇಟ್ಕೊಂಡು ಬಂದಿರುತ್ತೆ. ಅಂದ್ರೆ ಆನ್ ಅಂಡ್ ಆಫ್, ಲೈಕ್ ಒಂದು ಭಾಗದಲ್ಲಿ ಅನ್ನಿಸ್ತಾ ಇರುತ್ತೆ ನಾನು ಆಧ್ಯಾತ್ಮದಲ್ಲಿ ಏನೋ ಮಾಡ್ಬೇಕು, ನಾನು ಸರ್ವಿಸ್ ಮಾಡ್ಬೇಕು ಈ ತರ. ಇನ್ನೊಂದು ಇಲ್ಲ, ನಾನು ಫೈನಾನ್ಷಿಯಲಿ ಏನೋ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ ಒಳೊಳಗಡೆ ನಡೀತಿರುತ್ತೆ. ಈಗ ನಾನು ಇದನ್ನೇ ಸಿಂಪಲ್ ಆಗಿ ಹೇಳ. ಫಾರ್ ಎಕ್ಸಾಂಪಲ್, ಆಗಸ್ಟ್ 20ನೇ ತಾರೀಕು ಯಾರೋ ಒಬ್ರು ತುಂಬಾ ಬೇಕಾದವರು ಮದ್ವೆ ಇದೆ. 2 ವ್ಯಕ್ತಿಗಳ ಮದ್ವೆ ಇದೆ. ಒಬ್ಬ ವ್ಯಕ್ತಿ ಮದ್ವೆ ಡೆಲ್ಲಿ ನಡೀತಿದೆ, ಇನ್ನೊಂದು ಮದ್ವೆ ವ್ಯಕ್ತಿ ಬಾಂಬೆಲ್ ನಡೀತಿದೆ. ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಇಲ್ಲೂ ಮದ್ವೆ ಅಲ್ಲೂ ಮದ್ವೆ. ಈಗ ಒಂದ್ ಮನೆಯಲ್ಲಿ 2 ಅಟೆಂಡ್ ಮಾಡ್ಲೇಬೇಕಾ 2 ಮದ್ವೆನ. ಆಗ ಅಪ್ಪ ಒಂದ್ ಕಡೆ ಹೋಗ್ತಾರೆ, ಅಮ್ಮ ಒಂದ್ ಕಡೆ ಹೋಗ್ತಾರೆ. ಇದೇ ತರನ ಸೋಲ್? ಇದೇ ತರನೇ ಸೋಲ್. ಎಕ್ಸಾಂಪಲ್ ಕೊಟ್ರಿ. ಸೊ ಇದೇ ತರ, ಅದಕ್ಕೆ ನೀವು ಸ್ಪಿರಿಚುವಲಿಗೆ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದ್ದೀರಾ. ಸೊ ಇದೇ ತರನೇ ಸೋಲ್ ಒಂದು ಲೇಡಿ ಒಂದು ಜೆಂಟ್ಸ್ ಆಗಿ ಬರುತ್ತೆ. ಆ 2 ಜನ್ಮದ ಕರ್ಮಗಳು ಒಟ್ಟಿಗೆ ಅಟೆಂಡ್ ಮಾಡ್ಬೇಕು ಈ ಫಂಕ್ಷನ್. ಓಕೆ, ಅಂಡ್ ಇದ್ರಲ್ಲಿ ಏನಾಗುತ್ತೆ, ಯಾಕೆ ಒಂದ್ ಹೆಣ್ಣು ಯಾಕೆ ಒಂದ್ ಗಂಡು ತಗೊಳತ್ತೆ ಅಂದ್ರೆ ಫೆಮಿನಿನ್ ಎನರ್ಜಿ ಫೀಲ್ ಮಾಡಿರಲ್ಲ, ಕರುಣೆ ತಾಳ್ಮೆ ಇದು ಪೂರ್ತಿ ಅನುಭವಿಸಿರೋದಿಲ್ಲ. ಅಂಡ್ ಅದೇ ತರ ಧೈರ್ಯ ಶಕ್ತಿ ಇದನ್ನು ಅನುಭವಿಸಿರೋದಿಲ್ಲ. ಸೊ 2 ಸ್ಪ್ಲಿಟ್ ಆಗೋಣ, ಒಟ್ಟಿಗೆ ಅದನ್ನ ಫೇಸ್ ಮಾಡೋಣ ಅಂತ ಬರುತ್ತೆ. ಅಂದ್ರೆ ಅಲ್ಲೂ ನಾನು ಏನೇನ್ ಕಲಿಬೇಕು ಕಲ್ತ್ ಬರ್ತೀನಿ, ಏನೇನ್ ಕೊಡ್ಬೇಕು ಕೊಟ್ಟು ಬರ್ತೀನಿ, ನೀನು ನಿನ್ ಪಾರ್ಟ್ ತಗೊಂಡು ಕಲ್ತ್ಕೊಂಡ್ ಬಾ, ಕೊಟ್ಬಿಟ್ ಬಾ ಅಂತ ಬರುತ್ತೆ. ಓಕೆ, ಈಗ ನಾನು ಟ್ವಿನ್ ಫ್ಲೇಮಿಂಗ್ ಆಗಿದ್ರೆ, ಈಗ ನನಗೂ ಕೂಡ ನನ್ನ ಆತ್ಮ 2 ಭಾಗ ಆಗಿದ್ರೆ ನನಗೆ ಹೆಂಗ್ ಗೊತ್ತಾಗತ್ತೆ ನನಗೊಬ್ರು ಟ್ವಿನ್ ಫ್ಲೇಮ್ ಇರ್ತಾರೆ ಅಂತ? ಸೇಮ್ ಸೋಲ್ಮೇಟ್ ಫೀಲಿಂಗ್ಸ್ ಬರುತ್ತೆ. ಫಸ್ಟ್ ಥಿಂಗ್, ಸೋಲ್ಮೇಟ್ ನಮ್ಗೆ ಕನೆಕ್ಟ್ ಆದಾಗ ಹೇಗೆ ಮಗದಿರೋ ಫೀಲಿಂಗ್ಸ್ ಬರುತ್ತೋ ಅದು ಬರುತ್ತೆ. ಬಟ್ ಏನಾಗುತ್ತೆ ಟ್ವಿನ್ ಫ್ಲೇಮ್ ಅಲ್ಲಿ ರಿಪೀಟೆಡ್ಲಿ ನಿಮ್ಗೆ ನೀವ್ ಎಷ್ಟೇ ದೂರ ಹೋದ್ರು ಮತ್ತೆ 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 ಲೈಫಲ್ಲಿ ಕನೆಕ್ಟ್ ಆಗ್ತಾನೆ ಇರ್ತೀರಾ. ಇವ್ರನ್ನ ಬಿಟ್ಟು ಹೋಗೋಣ ಅನ್ಕೊಂಡ್ರು ಮತ್ತೆ ಇವರೇ ಬಂದ್ರಲ್ಲ ಲೈಫಲ್ಲಿ, ಏನೋ ಬಿಸ್ನೆಸ್ಗೋ ಏನಕ್ಕೋ ಕನೆಕ್ಟ್ ಆಗ್ತಾನೆ ಇರ್ತೀರಾ. ಒಂದು. ಎರಡನೇದೇನಂದ್ರೆ ಆ ವ್ಯಕ್ತಿ ಪೇನ್ ಅಲ್ಲಿ ಇದ್ದಾಗ ನಿಮಗ್ ಗೊತ್ತಿಲ್ಲದೆ ನಿಮಗ್ ನೋವಾಗತ್ತೆ. ಇದು ಪಕ್ಕಾ ಟ್ವಿನ್ ಫ್ಲೇಮ್ ಸೆನ್ಸ್. ನಡೆಯುತ್ತೆ. ಈಗ ಹಳೆಗಾಲದಲ್ಲೆಲ್ಲ ನಾವು ನೋಡ್ತಾ ಇದ್ವಿ ಕೆಲವೊಂದು ಬೇಡ ಈಗ ರಾಧಾಕೃಷ್ಣ ಎಕ್ಸಾಂಪಲ್. ಕೃಷ್ಣಂಗ್ ನೋವಾದ ತಕ್ಷಣ ರಾಧೆಗೆ ನೋವಾಗ್ತಾ ಇತ್ತು. ರಾಧೆಗೆ ಏನು ಕಾಲಿಗೆ ಮುಳ್ಳು ಚುಚ್ಚಿತ್ತು, ಕೃಷ್ಣನ್ ಕಾಲಲ್ಲಿ ರಕ್ತ ಬರ್ತಾ ಇತ್ತು. ಟ್ವಿನ್ ಫ್ಲೇಮ್ ಅಂದ್ರೆ ಅದು ಆ ಲೆವೆಲ್ಗೆ ಕನೆಕ್ಟ್ ಆಗಿರುತ್ತೆ. ಒಂದು ಮೇಲ್ ಶಿವಶಕ್ತಿ ಎನರ್ಜಿ, ಪುರುಷ ಪ್ರಕೃತಿ ಎನರ್ಜಿ ಫೀಲ್ ಮಾಡಕ್ಕೆ ಬಂದಿರುತ್ತೆ. ಓಕೆ, ಈಗ ಅದು ತುಂಬಾ ವಿರಳ ಕೇಸಸ್ ಅಥವಾ ಜಾಸ್ತಿ ಇರುತ್ತಾ? ಇಲ್ಲ, ಅಂದ್ರೆ ರೇರೆಸ್ಟ್ ಕೇಸಸ್ ಇದು. ಅದಕ್ಕೆನೆ ಜಾಸ್ತಿ ಇದ್ರ ಬಗ್ಗೆ ಸ್ಟಡಿ ನಾರ್ಮಲಿ ಹೇಳಲ್ಲ. ಗ್ರೂಪ್ ಅಂತ ಬಂದಾಗ ಇನ್ ನಾರ್ತ್ ಇಂಡಿಯಾದಲ್ಲೆಲ್ಲ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ರಿಸರ್ಚ್ಗಳು ಮಾಡ್ತಾ ಇದ್ದಾರೆ ಅಂಡ್ ಇದನ್ನ ಕಂಡಿಡಿತಾ ಇದ್ದಾರೆ. ಆ ಟ್ವಿನ್ ಫ್ಲೇಮ್ ಕನೆಕ್ಟ್ ಆದಾಗ ಗೊತ್ತಾಗುತ್ತೆ. ಈಗ ನೋಡಿ, ಸುಮ್ನೆ ನಿಮ್ಗೆ ಯಾಕೆ ಅಂತಾನೆ ಗೊತ್ತಿಲ್ಲ, ಏನೋ ಬೇಜಾರಾಗ್ತಾ ಇದೆ ಅಂತಿರ್ತೀರಾ.
ಯಾಕೋ ಗೊತ್ತಿಲ್ಲ ನಂಗೆ ಬೇಜಾರಾಗ್ತಿದೆ, ಡಲ್ ಏನಕ್ಕೇನ್ ಗೊತ್ತಾಗ್ತಾ ಇಲ್ಲ, ಸಮಥಿಂಗ್ ಏನೋ ನಡೀತಾ ಇದೆ ಅಂತ. ನನ್ನ ಅರ್ಧ ಆತ್ಮ ಏನಿದೆ ಅದು ಎಲ್ಲೋ ಒಂದ್ ಕಡೆ ಸಫರ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಯಾರಾದ್ರೂ ವ್ಯಕ್ತಿಗಳನ್ನ ನೋಡಿ ಆತರ ಹಂಗೆ ನಮಗ ಕನೆಕ್ಟ್ ಆದ್ರೆ ಸ್ಪಿರಿಚುವಲ್ ಪಾತ್ಗೆ ಬಂದಾಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮ ಟ್ವಿನ್ ಫ್ಲೇಮ್ ಇದೆಯಾ, ಆ ಟ್ವಿನ್ ಫ್ಲೇಮ್ ಯಾವುದು ಅಂತಾನು ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಅದನ್ನ ಮಾಡ್ಕೊಂಡಾಗ ಅಬ್ಸರ್ವ್ ಮಾಡ್ಬೋದು, ಆ ವ್ಯಕ್ತಿ ಪೇನಲ್ಲಿ ಇದ್ದಾರೆ ಅಂದ್ರೆ ನಾನ್ ಪೇನಲ್ಲಿ ಇರ್ತೀನಿ. ಅವ್ರು ಫೈನಾನ್ಷಿಯಲಿ ಸೆಟಲ್ ಆಗಿಲ್ಲ ಅಂದ್ರೆ ನೀವ್ ಎಷ್ಟು ದುಡಿದ್ರು ಸೆಟಲ್ ಆಗಲ್ಲ. ಅವ್ರ ದುಃಖದಲ್ಲಿದ್ರೆ ನೀವು ದುಃಖದಲ್ಲಿರ್ತೀರಾ. ಕಂಪ್ಲೀಟ್ ಆಗೋದ್ ಹೆಂಗೆ, ಆ ಸೋಲ್ ಮತ್ತೆ ಈ ಸೋಲ್ ಎರಡೂ ಸೇರಿ ಮಿಷನ್ ಕಂಪ್ಲೀಟ್ ಮಾಡಿ ಸ್ಪಿರಿಚುವಲ್ ಕಡೆಗೆ ಹೋದಾಗ ಎರಡು ಮತ್ತೆ ಜಾಯಿನ್ ಆಗುತ್ತೆ. ಒಬ್ಬ ವ್ಯಕ್ತಿ ಬೇಗ ಡೆತ್ ಆಗ್ಬಿಟ್ಟು ಇನ್ನೊಂದು ವ್ಯಕ್ತಿ ಹಾಗೆ ಇರ್ತಾರೆ ಅನ್ಕೊಳ್ಳಿ, ಇನ್ನೊಂದು ಸೋಲ್ ಅಲ್ಲೇ ಕಾಯ್ತಾ ಇರುತ್ತೆ ಅದು ಬರೋ ತನಕ ಜಾಯಿನ್ ಆಗಕ್ಕೋಸ್ಕರ. ಇವೆಲ್ಲ ನಾವು ಮೂವಿಗಳಲ್ಲಿ ಹಳೇ ಕಾಲದಲ್ಲೆಲ್ಲ ನೋಡಿದೀವಿ. ಮತ್ತೆ ಈಗ ಜನರಲ್ ಆಗಿ ಮದ್ವೆ ವಿಚಾರಗಳಲ್ಲಿ ಯಾಕೆ ತುಂಬಾ ಸರಿ ತುಂಬಾ ಕೇಸಸ್ ಅಲ್ಲಿ ಇತ್ತೀಚೆಗಂತೂ ಜಾಸ್ತಿ, ಇತ್ತೀಚೆಗಂತಲ್ಲ ಬಹಳಷ್ಟು ವರ್ಷಗಳಿಂದ ಯಾಕೆ ಯಾವಾಗ್ಲೂ ನೀವು ನಿಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರೋ ವ್ಯಕ್ತಿಗಳನ್ನೇ ಚೂಸ್ ಮಾಡ್ಕೊಂತೀರಾ? ಅರ್ಥ ಮಾಡ್ಕೊಂಡ್ಬಿಟ್ರೆ ಏನ್ ಕಲಿತೀವಿ ನಾವು? ಏನು ಕಲಿಯಲ್ಲ. ಎಕ್ಸಾಂಪಲ್, ನಮಗೆಲ್ಲ ಈಗ ಚಿಕ್ಕದ್ರಿಂದ ನಿಮಗೆ ಎಲ್ಲನೂ ನೀವು ಕಲಿಬೇಕು, ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿದ್ದೀರಾ, ಎಲ್ಲನೂ ನಿಮಗೆ ನಿಮ್ಮ ಅಪ್ಪ ಅಮ್ಮನೆ ಮಾಡ್ಬಿಟ್ರೆ ನೀವೆಲ್ಲಿ ಕಲಿತೀರಾ? ಅಂದ್ರೆ ಇದೆಲ್ಲ ಸೋಲೆ ಚೂಸ್ ಮಾಡ್ಕೊಳ್ಳೋದು. 100% ನಾನು ಏನೇನು ಕಲಿಬೇಕಂತ ಇದೀನಿ ಅದೆಲ್ಲ ನಾನು ಕಲಿಬೇಕು ಅಂತ. ಈಗ ನಿಮ್ಮ ಅಡಿಗೆ ಮಾಡಕ್ ಬರಲ್ಲ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮಮ್ಮ ಇಲ್ಲ ಅನ್ಕೊಳ್ಳಿ, ಎಲ್ಲೋ ಹೋಗ್ತಾರೆ ಅಥವಾ ಏನೋ ಸಡನ್ ಆಗಿ ನಿಮಗೆ ಪ್ರಶ್ನೆ ಬರೋದೇನಂದ್ರೆ ಅಡಿಗೆ ಹೆಂಗ್ ಮಾಡ್ಕೊಳ್ಳಿ ನಾನು. ಅದೇ ಅಮ್ಮ ನಿಮಗೆ ಕರೆಕ್ಟ್ ಆಗಿ ಅಡಿಗೆ ಮಾಡೋದು ಹೇಳ್ಕೊಟ್ಟಿದ್ರೆ ನೀವು ಪ್ರಿಪೇರ್ ಆಗ್ತೀರಾ. ಸೊ ದಟ್ ನಮ್ಗೆ ಲೈಫ್ ಅಲ್ಲಿ ಯಾಕೆ ಅರ್ಥ ಮಾಡ್ಕೊಳ್ದೇ ಇರೋರು ಬರ್ತಾರೆ ಅಂತ ಅಂದ್ರೆ ನಮ್ಮ ಮೆಚುರಿಟಿ ಲೆವೆಲ್ನ ಜಾಸ್ತಿ ಮಾಡೋಕೆ. ಬಟ್ ನಾವು ಇವ್ರು ನಾನು ಅರ್ಥ ಮಾಡ್ಕೊಳ್ಳಲ್ಲ, ನನ್ನ ಲೈಫ್ ಸಪೋರ್ಟ್ ಇಲ್ಲ ಅಂತ ಬರೀ ನಾವೇನ್ ಗೊತ್ತಾ, ಬರೀ ಬ್ಲೇಮ್ ಅಲ್ಲೇ ಕೂತಿದೀವಿ. ಬರೀ ಪರಿಸ್ಥಿತಿನ ದೂರ್ಕೊಂಡು ವ್ಯಕ್ತಿಗಳನ್ನ ದೂರ್ಕೊಂಡು ಅಲ್ಲೇ ಇದೀವಿ. ಇನ್ನೊಂಚೂರ್ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಕೆಲವು ಆತ್ಮಗಳು, ನಾ ಹೇಳಿದ್ನಲ್ಲ ಪಾಸ್ಟ್ ಲೈಫಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿರೋ ಆತ್ಮಗಳಿಗೆ ಎಂತ ಫ್ಯಾಮಿಲಿ ಸಿಕ್ಬಿಡತ್ತೆ ಅಂದ್ರೆ, ನಾನು ಮದ್ವೆ ಆಗಲ್ಲ, ನಾನು ಆಧ್ಯಾತ್ಮಕ್ಕೆ ಹೋಗ್ತೀನಿ ಅಂದ್ರೆ ಹೋಗುವಂತ ಸಪೋರ್ಟ್ ಮಾಡೋ ಫ್ಯಾಮಿಲಿ ಸಿಗುತ್ತೆ. ಕೆಲವು ಕಡೆ ನಾನು ಸ್ಪಿರಿಚುವಲ್ಗೆ ಹೋಗ್ತೀನಿ ಅಂದ್ರೆ ಇಲ್ಲ ನೀವ್ ಮದ್ವೆನೇ ಆಗ್ಬೇಕು ಅಂತ ಕುತ್ಕೋತಾರೆ, ಪ್ರೆಷರ್ ಆಗ್ತಿರ್ತಾರೆ, ನಮ್ಗೆ ಬಿಡ್ತಾ ಇರಲ್ಲ. ನನ್ನ ಪಾತಕ್ ಹೋಗಕ್ಕೆ ತುಂಬಾ ಎಳಿತಾ ಇರ್ತಾರೆ, ಪುಲ್ ಮಾಡ್ತಾ ಇರ್ತಾರೆ. ಬಟ್ ನೀವು ಬಿಡದೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರೆ ಇಡೀ ಫ್ಯಾಮಿಲಿ ನಿಮ್ಗೆ ಗೊತ್ತಿಲ್ಲದೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ನೀನು ಬಿಡ್ಸ್ಕೊಳಕ್ ರೆಡಿ ಇದೆಯಾ, ದಟ್ ಮೀನ್ಸ್ ಈಗ ನೀನು ಹೋಗಕ್ಕೆ ನಾವು ಬಿಡ್ತೀವಿ ಅಂತ ಸೋಲ್ ಮಾತಾಡ್ತಾ ಇರತ್ತೆ. ಅದು ಗಂಡನೂ ಅಲ್ಲ ಹೆಂಡತಿನೂ ಅಲ್ಲ, ಸೋಲ್ ಮಾತಾಡ್ತಾ ಇರತ್ತೆ, ನಡೀತಾನೆ ಇರುತ್ತೆ ಸೋಲ್ ಕಮ್ಯುನಿಕೇಶನ್. ಮತ್ತೆ ಕೆಲವರಿಗೆ ಯಾಕೆ ಫಿನಾನ್ಷಿಯಲಿ ಕಷ್ಟಗಳ ಮೇಲೆ ಕಷ್ಟಗಳು, ದುಡ್ಡು ಕಾಸಲ್ಲಿ ತುಂಬಾ ಸಮಸ್ಯೆಗಳಾಗ್ತಿರುತ್ತೆ. ಇದನ್ನ ಎಗೇನ್ ನಾವು ಪಾಸ್ಟ್ ಅಂತ ತಗೊಳ್ಳೋದಾದ್ರೆ, ನಾವು ರೆಸ್ಪೆಕ್ಟ್ ಮಾಡಿರಲ್ಲ ಹಣಕ್ಕೆ ಲಾಸ್ಟ್ ಲೈಫ್ ಅಲ್ಲಿ, ಅಥವಾ ಬೇರೆಯವ್ರಿಗೆ ಮೋಸ ಮಾಡಿರ್ತೇವೆ. ರೆಸ್ಪೆಕ್ಟ್ ಮಾಡೋದಂದ್ರೆ ಏನು? ರೆಸ್ಪೆಕ್ಟ್ ಅಂದ್ರೆ ಅದನ್ನ ರೈಟ್ ವೇ ಅಲ್ಲಿ ಬಳಸೋದಾಗಿರ್ಬೋದು, ಅಥವಾ ಬಡವ್ರನ್ನ ನೋಡಿದಾಗ ಅವ್ರನ್ನೂ ಕೂಡ ನಮ್ಮೋರು ಅಂತ ಅನ್ಕೊಬೇಕು. ಈಗೋ ಇಂದ ಇರ್ತೀವಿ ನಾವು, ಲೈಕ್ ನನ್ನ ಹತ್ರ ದುಡ್ಡಿದೆ ಅಂತ ಅಹಂಕಾರದಲ್ಲಿ ಮೆರಿತಾ ಇರ್ತೀನಿ ಪಾಸ್ಟ್ ಲೈಫಲ್ಲಿ. ಈ ಲೈಫಲ್ಲಿ ಬಂದಾಗ ಅದೇ ಪರಿಸ್ಥಿತಿಗೆ ನಾನು ಹೋಗ್ತೀನಿ. ಅದಕ್ಕೆ ನಾನೇನ್ ಹೇಳ್ತೀನಿ ಗೊತ್ತಾ, ನಿಮ್ಗೆ ಒಳ್ಳೆ ಏನಂತಾರೆ ಆತ್ಮದ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಅಥವಾ ಆತ್ಮಗಳ ಒಂದು ಜರ್ನಿ ನನಗೆ ಗೊತ್ತಾಗ್ಬೇಕು ಅಂದ್ರೆ ರಿಯಲೈಸೇಷನ್ ಬೇಕೇ ಬೇಕು. ಆತ್ಮ ವಿಶ್ಲೇಷಣೆ ಅಂತ ಯಾಕೆ ಹೇಳ್ತಾರೆ? ಯಾರು ಆತ್ಮ ವಿಶ್ಲೇಷಣೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವರು ಮಾತ್ರನೇ ಆತ್ಮ ದರ್ಶನ ಮಾಡ್ತಾರೆ. ಯಾರು ಆತ್ಮ ದರ್ಶನ ಮಾಡ್ತಾರೆ ಅವರು ಪರಮಾತ್ಮನ ತಲುಪ್ತಾರೆ. ಅಂಡ್ ಅಗೇನ್ ಪರಮಾತ್ಮ ಎಲ್ಲಿದ್ದಾನೆ? ನಮ್ಮೊಳಗಡೆ ಇದ್ದಾನೆ. ಅವನು ಎಷ್ಟು ಕಿಲಾಡಿ ಅಂದ್ರೆ ಮನುಷ್ಯ ಎಲ್ಲಿದ್ರು ಹುಡುಕ್ತಾನೆ ಅಂತ ಅವನಿಗೆ ಗೊತ್ತು. ಅದಕ್ಕೆ ಅವ್ನು ನಮ್ಮೊಳಗಡೆ ಕೂತಿದ್ದಾನೆ. ಯಾಕಂದ್ರೆ ಅವನಿಗೆ ಗೊತ್ತು ನಾವು ನಮ್ಮೊಳಗಡೆ ಹೋಗಲ್ಲ ಅಂತ. ಕೆಲವ್ರು ಮಾತ್ರ ಹೋಗ್ತಾರೆ. ಈಗ ಕೆಲವೊಂದ್ಸಾರಿ ಸೋಲ್ ಮೇಟ್ಸ್ ಅಂತಾನೆ ಇಟ್ಕೊಳ್ಳಿ. ಈಗ ನಾನು 10th ಸ್ಟ್ಯಾಂಡರ್ಡ್ ಓದ್ತಿದ್ದೆ, ನನ್ಗೆ ಯಾವ್ದೋ ಒಂದು ಹುಡುಗನೋ ಹುಡುಗಿನ ನನ್ ಸೋಲ್ ಮೇಟ್ ಆಗಿದ್ರು. ಅವ್ರ ಜೊತೆಗಿದ್ದಾಗ ನನ್ ತುಂಬಾ ಚೆನ್ನಾಗಿತ್ತು. ನೀವ್ ಹೇಳ್ದಂಗೆ ಅದೆಲ್ಲ ಫೀಲಿಂಗ್ಸ್ ಎಲ್ಲ ಅನ್ಸುತ್ತೆ, ಎಲ್ಲ ಚೆನ್ನಾಗತ್ತೆ. ಸಡನ್ ಆಗಿ ಒಂದ್ ಟೈಮೇ ಇಲ್ದ, ಏನು ಕಾರಣನೇ ಇರಲ್ಲ, ದೂರ ಆಗೋಗ್ಬಿಟ್ಟಿರ್ತಾರೆ, ಒಂದ್ ಗ್ಯಾಪ್ ತಗೊಂಡ್ಬಿಟ್ಟಿರ್ತಾರೆ, ಮತ್ತೆ ಲೈಫಲ್ಲಿ ಸಿಗ್ತಾರೆ. ಇದೇನಿದು? ವಾಟ್ ಇಸ್ ಇಟ್? ಆ ಗ್ಯಾಪ್ ಅಲ್ಲಿ ನೀವು ಏನೇನ್ ಕಲಿಬೇಕಾಗಿರುತ್ತೆ ಅದನ್ನ ಕಲ್ಸಕ್ಕೆ ಗ್ಯಾಪ್ ಕೊಟ್ಟು ಹೋಗ್ತಾರೆ. ನಿನ್ ಜೊತೆಲಿದ್ರೆ ನೀನ್ ಕಲಿತಾ ಇಲ್ಲ ಅಂತ. ಈಗ ಸ್ಕೂಲಿಗೆ ಬಿಡ್ತಾರೆ ಅಮ್ಮ,
ಅಮ್ಮನೂ ನಿಮ್ ಜೊತೆಗೆ ಕ್ಲಾಸಲ್ಲಿ ಬಂದು ಕೂತ್ಕೊಂಡ್ರೆ ನಾವು ಸರಿಯಾಗಿ ಪಾಠ ಕೇಳಿಸ್ಕೊಂತೀವ? ಇಲ್ಲ. ನಮ್ಮಮ್ಮ ಇದ್ದಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಕೂತ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದಕ್ಕೆ ಅಮ್ಮ ಏನ್ ಮಾಡ್ತಾರೆ, ನಮ್ಮನ್ನ ಒಳಗಡೆ ಬಿಟ್ಬಿಟ್ಟು ಆಚೆ ಹೋಗ್ತಾರೆ ಕಲಿ ಅಂತ. ಮತ್ತೆ ಆಮೇಲೆ ಅವ್ರು ಬರೋದು ನೀನ್ ಕಲ್ತ್ ಮುಗಿದ್ಮೇಲೆ, ನಮ್ದು ಕ್ಲಾಸ್ ಟೈಮಿಂಗ್ ಮುಗಿದ್ಮೇಲೆ ಬೆಲ್ ಹೊಡೆದ್ಮೇಲೆ ಬಂದ್ ಕರ್ಕೊಂಡು ಹೋಗ್ತಾರೆ ಅಲ್ವಾ? ಸೊ ಸೋಲ್ ಏನ್ ಮಾಡುತ್ತೆ, ಇಲ್ಲ ನೀನ್ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ಅಟ್ಯಾಚ್ಮೆಂಟ್ ಅಲ್ಲಿ ಅರ್ಜುನಂಗ್ ಆಯ್ತಲ್ಲ ಫೀಲಿಂಗ್, ನಮ್ಮವರು, ನಮ್ಮಪ್ಪ, ನಮ್ಮಮ್ಮ, ನನ್ ಗಂಡ, ಈ ತರ ನಾವು ಬಂಧನದಲ್ಲಿ ಇರ್ತೀವಿ. ಅಂದ್ರೆ ನನ್ನನ್ನು ಅವಳು ಬಿಟ್ಟು ಹೋಗ್ಬಿಟ್ಲು, ನನ್ನನ್ನು ಅವ್ನು ಬಿಟ್ಟು ಹೋಗ್ಬಿಟ್ಟ, ನನ್ ಗ್ಯಾಪ್ ಆಯ್ತು, ನನ್ ಲೈಫ್ ಹಿಂಗಾಯ್ತು ಅಂತ ನಾವ್ ಅನ್ಕೊಂತಿರ್ತೀವಿ. ಬಟ್ ಆ ಗ್ಯಾಪ್ ಕೊಟ್ಟಿದ್ದು ಸ್ಕೂಲಿಗೆ ಕಳ್ಸಕ್ಕೆ, ಹೋಗು ನಿನ್ ಲರ್ನಿಂಗ್ ಮುಗಿಸ್ಕೊಂಡ್ ಬಾ, ಆಮೇಲೆ ಕರ್ಕೊಂಡು ಹೋಗ್ತೀನಿ ನಾನು ಅಂತ. ಮತ್ತೆ ಈ ಪ್ರಾಣಿಗಳ ವಿಚಾರದಲ್ಲೂ ಅಷ್ಟೇ, ನಿಮ್ ಮನೇಲಿ ನಾಯಿ, ಬೆಕ್ಕು, ಪ್ರಾಣಿಗಳಿದ್ರೆ ಇದನ್ನ ನಮ್ಮ ಆನ್ಸೆಸ್ಟರ್ಸ್ ಅಂತ ಹೇಳ್ತಾರಲ್ಲ, ಪೂರ್ವಜರು ಅಂತ. ಹೌದು. ನಾಯಿಗಳ್ದೊಂದ್ ಬಂದಾಗ, ಈಗ ನೀವಾಗ್ಲೇ ಒಂದ್ ಪ್ರಶ್ನೆ ಕೇಳಿದ್ರಿ, ಪಾಸ್ಟ್ ಲೈಫ್ದು ಯಾಕೆ ನಾವು ಮರ್ತೋಗ್ತೀವಿ ಅಂತ. ಆಯ್ತಾ, ನಮ್ಮೆಲ್ರಿಗೂ ಗೊತ್ತಿದೆ, ಪ್ರಾಣಿಗಳಿಗೆ ಮುಂದೆ ಆಗೋದು ಎಲ್ಲ ಗೊತ್ತಾಗತ್ತೆ, ಕಾಣಿಸುತ್ತೆ, ಪ್ರಾಣಿಗಳಿಗೆ ಸೂಚನೆಗಳು ಸಿಗುತ್ತೆ ಅಂತ. ಸುನಾಮಿನೇ ಅದು ಗೆಸ್ ಮಾಡುತ್ತೆ ಅಂತ ನಮ್ಗೆಲ್ಲ ಗೊತ್ತು, ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಭಗವಂತ ಯಾಕೆ ಪ್ರಾಣಿಗಳಿಗೆ ಮಾತ್ರ ಗೊತ್ತು ಮಾಡಿಸ್ಬಿಟ್ಟು ನಮಗ್ ಮರೆಸ್ಬಿಟ್ಟ? ಅಂದ್ರೆ ಮೋಸ್ಟ್ಲಿ ಅದ್ರ ಫ್ರೀಕ್ವೆನ್ಸಿ ಅಥವಾ ಅದ್ರ ಸ್ಪಿರಿಚುವಲ್ ಲೆವೆಲ್ ಜಾಸ್ತಿ ಇರ್ಬೋದು. ಯಾಕೆ ಪ್ರಾಣಿಗಳಿಗೆ ಗೊತ್ತು ಮಾಡ್ದ ಅಂದ್ರೆ, ಅದು ಮಾತಾಡಕ್ ಬರಲ್ಲ ಏನಾಗತ್ತೆ ನೆಕ್ಸ್ಟ್ ಅಂತ ಹೇಳಕ್ಕೆ. ನಾವ್ ಹೆಂಗ್ ಗೊತ್ತಾ, ಕಿಲಾಡಿಗಳು, ನಮ್ಗೇನಾದ್ರು ಗೊತ್ತಾಗ್ಬಿಟ್ರೆ ಊರವ್ರಿಗೆಲ್ಲ ಹೇಳ್ಕೊಂಡ್ ಬಂದ್ಬಿಡ್ತೀವಿ. ಕರೆಕ್ಟಾ? ಅಂಡ್ ಯಾವ ಟೈಮಲ್ಲಿ ಒಬ್ಬ ವ್ಯಕ್ತಿಗೆ ಮುಂದೆ ಆಗೋದು ಗೊತ್ತಾಗುತ್ತೆ, ಏನ್ ನಡೆಯುತ್ತೆ ಅಂತ ಗೊತ್ತಾಗುತ್ತೆ ಅಂದ್ರೆ, ಈ ವ್ಯಕ್ತಿ ಹೇಳಲ್ಲ, ಯೂನಿವರ್ಸ್ ಆಪೋಸಿಟ್ ಹೋಗಲ್ಲ, ಕರ್ಮದ ಆಪೋಸಿಟ್ ಹೋಗಲ್ಲ, ಗೊತ್ತಾದ್ರೂ ಕೂಡ ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಅಂತ ಜಿಪ್ ಹಾಕೊಳ್ತಾರೆ ಅಂತ ನಮ್ಮ ಆತ್ಮ ಆ ಲೆವೆಲ್ಗೆ ಡೆವಲಪ್ ಆದಾಗ ಭಗವಂತ ಈಗ ನೀನ್ ನೋಡ್ಬೋದು ಅನ್ನೋ ಶಕ್ತಿ ಮನುಷ್ಯಂಗೂ ಕೊಡ್ತಾನೆ. ಈಗ ಉದಾಹರಣೆಗೆ ನಿಮ್ಮಲ್ಲಿ ಒಂದು ನಾಯಿ ಸಾಕಿದ್ರೆ, ನಿಮ್ಮಲ್ಲಿ ಯಾರನ್ನ ಹೋಗ್ತಾರೆ ಅಂದ್ರೆ ಆ ನಾಯಿ ಗೊತ್ತಾಗತ್ತೆ, ನಾಯಿ ಗೊತ್ತಾಗತ್ತೆ. ಅಂಡ್ ನೀವಾಗ್ಲೇ ಹೇಳ್ದಂಗೆ ಆನ್ಸಿಸ್ಟರ್ಸ್ ಅಂತ ಏನಕ್ಕೆ ಹೇಳಿದ್ದು ನೀವ್ ಹೇಳಿದ್ರಿ ಅಲ್ಲ. ಸೊ ನಾವು ಏನೋ ಒಂದ್ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ, ಹೇಗ್ ಬೇಕಾಗಿ ಬದುಕ್ತಾ ಇರ್ತೀವಿ. ಸುಮ್ನೆ ಪ್ರಾಣಿಗಳು ಮನೆಗಳಿಗೆ ಬರಲ್ಲ, ಎಲ್ಲರ ಮನೆಗೂ ಬರಲ್ಲ. ಎಲ್ಲೋ ಕೆಲವು ಪ್ರಾಣಿಗಳು ಮಾತ್ರ ಬರುತ್ತೆ, ಆಯ್ಕೆ ಮಾಡ್ಕೊಂಡು ಬರುತ್ತೆ. ನಮ್ಮ ಆನ್ಸೆಸ್ಟರ್ಸ್ ನೋಡ್ತಾ ಇರ್ತಾರೆ, ನಾನು ಹೇಳದ್ನಲ್ಲ ಆಗ್ಲೇ 6 ಜನ ಇದ್ದಾರೆ ಅಂತ, ನೋಡ್ತಾ ಇದ್ದಾರೆ ಇವ್ನು ಏನ್ ಮಾಡ್ತಾನೆ ಲೈಫ್. ಯಾಕಂದ್ರೆ ನೀವು ಕಂಪ್ಲೀಟ್ ಕರೆಕ್ಟ್ ಆಗಿ ಮಾಡಿ ಬಂದ್ರೆ ಒಬ್ರಿಗೆ ಎಕ್ಸಿಟ್ ಆಗುತ್ತೆ. ಸೊ ಎಲ್ರು ಕಾಯ್ತಾ ಇರ್ತಾರೆ. ನಾವ್ ಯಾವಾಗ ಸರಿಯಾಗಿ ಲೈಫ್ ಲೀಡ್ ಮಾಡಲ್ಲ, ಓಕೆ ನಾನು ಮನುಷ್ಯನ ರೂಪದಲ್ಲಿ ಹೋಗಕ್ ಆಗಲ್ಲ, ಯಾಕಂದ್ರೆ ಹೋಗಿ ಹೇಳಂಗಿಲ್ಲ ನಾನು, ನೀನ್ ಏನ್ ಮಾಡ್ಬೇಕು ಅಂತ ಗೈಡ್ ಮಾಡಂಗಿಲ್ಲ ನಾನು, ಬಟ್ ಸೂಚನೆ ಕೊಡ್ಬೋದಷ್ಟು ಬಿಟ್ರೆ ಬಾಯ್ ಬಿಟ್ಟು ಹೇಳಂಗಿಲ್ಲ ನಾನು. ಸೊ ಅವಾಗ ಪ್ರಾಣಿ ರೂಪದಲ್ಲಿ ನಮ್ಮನೆಗ್ ಬರ್ತಾರೆ, ನಮ್ಮನ್ನ ಎಷ್ಟೋ ಕಷ್ಟದಿಂದ ಕಾಪಾಡಿರ್ತಾರೆ. ಕೆಲವೊಂದ್ ಟೈಮ್ ನೀವ್ ಕೇಳಿರ್ಬೋದು, ನಾನು ಈ ನಾಯಿ ತಂದ ಮೇಲೆ ಫೈನಾನ್ಷಿಯಲಿ ನಾವು ತುಂಬಾ ಡೆವಲಪ್ ಆದ್ವಿ, ಲಕ್ ಬಂತು, ನಮ್ ಮನೆಗೆ ಇವಳು ಬಂದ ಮೇಲೆ ಮನೆ ತಗೊಂಡ್ವಿ ನಾವು, ಆಮೇಲೆ ಇವಳು ಬಂದ ಮೇಲೆ ನನಗ್ ಪ್ರೀತಿ ಅರ್ಥ ಆಯ್ತು, ಒಂಟಿತನ ಹೋಯ್ತು ನನ್ಗೆ, ಅಷ್ಟ್ ಚೆನ್ನಾಗಿ. ಯಾರು ಅವರು ನಮ್ಮನೆಗೆ ಯಾಕೆ ಬಂದ್ರು? ನಾವ್ ಅನ್ಕೊಳ್ತೀವಿ ಪ್ರಾಣಿ, ಮೂಕ ಪ್ರಾಣಿ ಅಂತ. ಪರ್ಫೆಕ್ಟ್ಲಿ ನಮ್ಮನೆಗೆ ಬಂದಿರುತ್ತೆ ಅದು. ನಾನ್ ರೀಸೆಂಟ್ ಆಗಿ ಒಂದು 1 month ಆಯ್ತು ಅಷ್ಟೇ, ನಮ್ಮನೆ ನಾಯಿ ಡೆತ್ ಆಗಿ. ಓಕೆ, ನಾಯಿ ಅಂತ ಹೇಳಲ್ಲ, ನಾನು ಅರ್ಥ ಆಗಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ತಂಗಿ ಅಂತ ಹೇಳ್ತೀನಿ, ಲಕ್ಕಿ ಅಂತ. ಸೊ 2nd PU ನನ್ನ ಫ್ರೆಂಡ್ ಅದನ್ನ ಗಿಫ್ಟ್ ಮಾಡಿದ್ದು. ಓಕೆ, ಅಲ್ಲಿ ಒಂದು 50 ಮರಿಗಳಿತ್ತಂತೆ ತಗೊಂಡ್ಬರ್ಬೇಕಾದ್ರೆ. ಇದು ಯಾವ್ದನ್ನ ತಗೊಳ್ಳಿ ಅಂತ ಸರ್ಚ್ ಮಾಡ್ಬೇಕಾದ್ರೆ ಓಡ್ ಬಂದು ಹಿಂಗ್ ಜಂಪ್ ಮಾಡಿ ಅವ್ರ ಕೈ ಹತ್ರಕ್ ಬಂತಂತೆ. ಅವ್ರಿಗೆ ತಕ್ಷಣ ಓಕೆ ಇದು ಕೈ ಹತ್ರ ಬಂದಿದ್ಯಲ್ಲ ಅಂತ ತಗೊಂಡ್ ಬಂದು ನಂಗೆ ಕೊಟ್ಟಿದ್ದಾರೆ. ಅವಳು ನನ್ನ ಲೈಫಲ್ಲಿ ಹೆಂಗೆ ಕನೆಕ್ಟ್ ಆಗಿದ್ದು ಅಂದ್ರೆ, ನಾನ್ ಸ್ಪಿರಿಚುವಲ್ ಆಗಿ ಬರೋದಕ್ಕೆ ನಮ್ಮನೆ ನಾಯಿ, ಐ ಮೀನ್ ಲಕ್ಕಿ ಕೂಡ ಒಂದು ರೀಸನ್. ಬಿಕಾಸ್ ನನ್ನ ಲೈಫಲ್ಲಿ ಅವಳು ಮಿಸ್ ಆಗ್ಬಿಟ್ಟಿದ್ಲು, ಅಂದ್ರೆ ನಾಯಿ ಬೇರೆ ಕಡೆ ಎಲ್ಲೋ ಮಿಸ್ ಆಗ್ಬಿಟ್ಟು ನಾನು ಅದನ್ನ ಹುಡ್ಕಾಡಕ್ ಶುರು ಮಾಡಿದೆ, ಲಕ್ಕಿ ಎಲ್ಲಿದ್ದಾಳೆ ಅಂತ. ನಾಯಿನ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಆಗ ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಯಾವ ಲೆವೆಲ್ ಡಿಪ್ರೆಷನ್ ಅಂದ್ರೆ, ಅವಾಗ 10 years ಯಾವ್ದಾದ್ರು ನಾಯಿ ಒಂಚೂರು ಸೌಂಡ್ ಮಾಡಿದ್ರೆ ಲಕ್ಕಿನೇ ಇರ್ಬೋದು ಅಂತ ಮಧ್ಯರಾತ್ರಿ ಎದ್ದೋಗಿ ಕಿಟಕಿಲ್ ನೋಡ್ತಾ ಇದ್ದೆ. ಅಷ್ಟು ಕನೆಕ್ಟ್ ಆಗ್ಬಿಟ್ಟಿದ್ದೆ. ಆ ಟೈಮಲ್ಲೇ ನಂಗೆ ಸ್ಪಿರಿಚುವಲ್ ಸಿಕ್ಕಿದ್ದು. ಆಯ್ತಾ, ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿ 2 yearsಗೆ ವಾಪಸ್ ಅವಳು ನಮ್ಮ ಮನೆಗೆ ಬಂದ್ಲು. ಅವಳು ನಮಗ್ ಸಿಕ್ಕಿದ್ಲು. ಅವತ್ ನಾನು ಸಂಕಲ್ಪ ಮಾಡಿದೆ, ನಿನ್ನ ಕೊನೆ ಹೆಸರು ನಮ್ಮ ಮನೇಲಿ ನನ್ನ ಎದುರುಗಡೆ ನನ್ನ ಜೊತೆಲೇ ಇರ್ತೀಯ ನೀನ್ ಹೋಗ್ಬೇಕಾದ್ರೆ ಅಂತ. ರೀಸೆಂಟ್ ಆಗಿ 1ನೇ ತಾರೀಕು ಅವಳು ಹೋದ್ಲು. ಅಂಡ್ ನಿಮ್ಗೆ ನಾನು ವಿಡಿಯೋ ಸೆಂಡ್ ಮಾಡಿದ್ದೆ ಅನ್ಸುತ್ತೆ, ಒಂದು ಕಟ್ ಮಾಡಿ. ಅವಳು
ಏನು ಮಣ್ಣು ಮಾಡಿದ್ವಿ, ಸೇಮ್ ಮನುಷ್ಯಂಗೆ ಹೆಂಗ್ ಮಾಡಿದ್ವಿ ಹಾಗೆ ಮಾಡಿದ್ವಿ. ಮಾಡ್ಬೇಕಾದ್ರೆ ನಾವೆಲ್ಲ ನಿಂತ್ಕೊಂಡು ಗೊತ್ತಿದ್ದು ಗೊತ್ತಿಲ್ಲದೆ ಏನಾದ್ರು ತಪ್ಪು ಮಾಡಿದ್ರೆ ಪ್ಲೀಸ್ ಕ್ಷಮಿಸು ಅಂತ ಕೇಳೋ ಟೈಮಲ್ಲಿ ನಮಗೆ ಎಲ್ಲೂ ಅಲ್ಲಿ ನಾಯಿ ಇಲ್ಲ. ನಾವೆಲ್ಲ ಅಲ್ಲಿ ನಿಂತಿದೀವಿ, ಎಲ್ಲೂ ನಾಯಿ ಇಲ್ಲ, ಬಟ್ ಲಿಟ್ರಲಿ ಅವಳ ಸೌಂಡ್ ಬಂತು ನಮ್ಗೆ. ನಾವೆಲ್ಲ ಮುಖ ಮುಖ ನೋಡ್ಕೊಂಡು ಅವನಿರ್ಬೋದು ಇವನಿರ್ಬೋದು ಅಂತ ಅನ್ಕೊಂಡ್ವಿ, ಬಟ್ ಲಿಟ್ರಲಿ ಅವಳದೇ ಸೌಂಡ್ ಬಂತು. ಸೊ ಅದಾದ ಮೇಲೆ ನನಗ್ ಮಾತ್ರ ಕೇಳಿಸಿದ್ರೆ ಆಯ್ತು ಭ್ರಮೆ ಅನ್ಕೊಳ್ಳೋಣ, ಎಲ್ರಿಗೂ ಕೇಳಿಸಿದ್ದೆ. ನಾನ್ ನಿಮ್ಗೂ ಕೇಳಿಸ್ತಾ ಪಾ ಸದ್ಯ, ಇಲ್ಲಾಂದ್ರೆ ನನಗೆ ಹುಚ್ಚಿ ಅನ್ಬಿಡ್ತಾರೆ ಅಂತ. ನೆಕ್ಸ್ಟ್ ಮನೆಗ್ ಬಂದಾಗ ರಾತ್ರಿ ಮಲ್ಗಿದ್ದಾಗ ಎಲ್ರಿಗೂ ಕೇಳಿಸಿದೆ ಸೌಂಡ್. ಸೊ ಅವಾಗ ನಾನು ಹೇಳ್ದೆ, ಯಾರು ನೀವು ನಂಗೆ ಗೊತ್ತಿಲ್ಲ, ನಮ್ಮ ಪೂರ್ವಜರು ನೀವು ಯಾರು ಅಂತ ಗೊತ್ತಿಲ್ಲ, ಬಟ್ ನಿಮ್ಮಿಂದನೇ ನಾನು ಇವತ್ತು ಆಧ್ಯಾತ್ಮ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ನಿಮ್ಮಿಂದನೇ ನಾನು ಇದನ್ನ ಕಲಿತಾ ಇದ್ದೀನಿ, ನಿಮ್ಮಿಂದನೇ ನಾನು ಈ ಪಾತಕ್ಕೆ ಬಂದಿದ್ದು. ಮೇ ಬಿ ನನ್ನನ್ನು ಈ ಹಂತಕ್ಕೆ ಕರ್ಕೊಂಡು ಹೋಗೋದಕ್ಕೆ ನೀವು ನನ್ನ ಹತ್ರ ಬಂದ್ರಿ ಅನ್ಸುತ್ತೆ. ನನಗೆ ಡಿಪ್ರೆಷನ್ ಕ್ರಿಯೇಟ್ ಮಾಡಿದ್ರಿ, ನನ್ನ ಬಿಟ್ಟು ಹೋದ್ರಿ, ವಾಪಸ್ ಬಂದ್ರಿ. ಈ ಡಾಟ್ಸ್ನ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಗೊತ್ತಾಗಿದ್ದು. ಆ್ಯಂಡ್ ಮುಂಚೆ ಗೊತ್ತಿತ್ತು ನಾಯಿಗಳು, ಪ್ರಾಣಿಗಳು ಯಾಕೆ ಬರುತ್ತೆ ಮನೆಗೆ, ಯಾಕೆ ಒಬ್ಬ ವ್ಯಕ್ತಿನ ಚೂಸ್ ಮಾಡುತ್ತೆ, ಆನ್ಸಿಸ್ಟರ್ಸ್ ಹೆಂಗ್ ಬರ್ತಾರೆ ಅಂತ ಗೊತ್ತಿತ್ತು. ಬಟ್ ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆದಾಗ ಫುಲ್ ಕನ್ಫರ್ಮ್ ಆಯ್ತು, ಎಸ್ ಆಗತ್ತೆ ಅಂತ. ನಾನು ಇದೇ ಸುಷ್ಮಿತಾ ಸೇನ್ ಅವ್ರದ್ದು ವಿಶ್ವಸುಂದರಿ, ಭುವನ ಸುಂದರಿ, ಸುಷ್ಮಿತಾ ಸೇನ್ ಮಿಸ್ ಯೂನಿವರ್ಸ್ ಒಂದು ಇಂಟರ್ವ್ಯೂ ನೋಡಿದ್ದೆ. ಈಗ ಸುಷ್ಮಿತಾ ಸೇನ್ಗೆ 52 ವರ್ಷ ವಯಸ್ಸು, ಅವ್ರ ಮದುವೆ ಆಗಿಲ್ಲ. ಅವರಿಗೆ 20 ವರ್ಷ ಇರ್ಬೇಕಂದ್ರೆ ಒಂದು ಹೆಣ್ಮಗುನ ದತ್ತಕ್ ತಗೊಂತಾರೆ. ಈಗ್ಲೂ ಕೂಡ ಅವರು 2 ಹೆಣ್ಮಕ್ಳನ್ನ ಸಾಕ್ತಿರೋದು. ಅವ್ರ ಮದ್ವೆ ಆಗಿಲ್ಲ, 2 ಹೆಣ್ಮಕ್ಳನ್ನೇ ಮಗಳು ಅಂತ ಬೆಳೆಸ್ತಿರೋದು. ಆ 2 ಹೆಣ್ಮಕ್ಳಿಗೂ ಕೂಡ ಮದುವೆ ವಯಸ್ಸಾಗಿದೆ. ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ, ಇದನ್ನ ಅವ್ರು ಒಂದು ಅನಾಥಾಶ್ರಮದಿಂದ ಇದನ್ನ ಆ ಹೆಣ್ಮಗುನ ದತ್ತಕ್ ತಗೊಂಡಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅವ್ರದೇ ಮೊದಲನೇ ಕೇಸು, ಅಂದ್ರೆ ಮದುವೆ ಆಗದಿರೋ ಒಂದು ಹೆಣ್ಮಗು ದತ್ತಕ್ ತಗೊಬಹುದು ಅಂತ. ಯಾಕಂದ್ರೆ ಮದುವೆ ಆಗದಿರೋ ಹೆಣ್ಮಕ್ಳಿಗೆ ಕೊಡ್ತಿರ್ಲಿಲ್ಲ ಅವಾಗ. ಇವ್ರದೇ ಫಸ್ಟ್ ಕೇಸ್ ಆಗತ್ತೆ, ಅದು ಇವ್ರು ಗೆಲ್ತಾರೆ. ನೀವು ಅನಾಥಾಶ್ರಮಕ್ಕೆ ಹೋದಾಗ ಅಷ್ಟೂ ಜನ ಮಕ್ಳಿದ್ರಲ್ಲ, ಈ ಒಂದು ಮಗುನೇ ಏನಕ್ಕೆ ಚೂಸ್ ಮಾಡಿದ್ರಿ ಅಂತ ಸುಷ್ಮಿತಾ ಸೇನ್ ಅವತ್ತು ಆನ್ಸರ್ ಕೊಡ್ತಾರೆ. ನನ್ಗೆ ಇವತ್ತಿಗೂ ಅದು ಕಣ್ಮುಂದೆ ಇದೆ. ಈಗ ಪಾಡ್ಕಾಸ್ಟ್ ನೋಡ್ತಿರೋ ಯೂಟ್ಯೂಬ್ ಅಲ್ಲಿ ನೋಡ್ಬೋದು, ಅದು ಸಿಗತ್ತೆ ನಿಮಗೆ ಅದನ್ನ. ಸುಷ್ಮಿತಾ ಸೇನ್ ಅವರು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟಾಗ ತುಂಬಾ ಜನ ಮಕ್ಕಳನ್ನೆಲ್ಲ ನೋಡಿದ್ರಂತೆ, ಎಲ್ಲಾ ಮಗುನು ಎತ್ಕೊಂಡ್ರಂತೆ. ಆದ್ರೆ ಈ ಒಂದು ಹೆಣ್ಮಗುನ ಎತ್ಕೊಂಡಾಗ ಆ ಮಗು ಹಿಂಗ್ ಬೆರಳು ಹಿಡ್ಕೊಂಡ್ಬಿಡ್ತು. ಸೊ ಅವಾಗ ಅವ್ರಿಗೆ ಅನ್ನಿಸ್ತಂತೆ, ಹೇಳ್ಬೇಕಾದ್ರೆ ನಂಗೆ ಮೈ ಜುಮ್ ಅಂತ, ನನಗೂ ಈ ಮಗುಗೆ ಏನೋ ಸಂಬಂಧ ಇದೆ ಅಂತ. ಹೌದು, ಸೊ ಇದು ಹಾಗೇ ಆಗತ್ತೆ. ನಾನು ಅದಕ್ಕೆ ಹೇಳೋದು, ಇದನ್ನೆಲ್ಲ ಅನುಭವಿಸೋಕೆ ನಾವು ಫಸ್ಟ್ ಗೇಟ್ ಓಪನ್ ಮಾಡ್ಬೇಕು. ಈಗೋ ಇಟ್ಕೊಂಡ್ರೆ ಆಗಲ್ಲ, ತಿಳ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡ್ಬೇಕು. ಅವಾಗ ಇದರದೆಲ್ಲ ಕನೆಕ್ಟ್ ಆಗತ್ತೆ. ಇಲ್ಲ ಅಂದ್ರೆ ಎಲ್ಲರೂ ನಿಮ್ ತಂಗಿದು ಲಕ್ಕಿದ ಎಕ್ಸಾಂಪಲ್ ಕೊಟ್ಟಾಗ, ಲಕ್ಕಿನ ನೀವು ಮಣ್ಣಿಗೆ ಹಾಕ್ತಾಗ ನಿಮಗೆ ನಿಮ್ ಒಬ್ಬರಿಗೆ ಅಲ್ಲಿ ಯಾವ ನಾಯಿನೂ ಇಲ್ಲ, ಮಣ್ಣಿಗೆ ಹಾಕ್ತಾಗ ನಿಮಗೆ ನಾಯಿ ಬೊಗಳಿದ್ ಸೌಂಡ್ ಆಯ್ತು. ಇದು ನಿಮ್ ಒಬ್ಬರಿಗೆ ಆಗಿದ್ರು ಅದೊಂಥರ, ಅಲ್ಲಿರೋರು ಅಷ್ಟೂ ಜನಕ್ಕೂ ಎಕ್ಸ್ಪೀರಿಯನ್ಸ್ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಅದು. ಅಂದ್ರೆ ನಾನು ಹೇಳುದು, ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಅನುಭವಿಸಿದ್ರೆ ಮಾತ್ರ. 100% ನಮ್ಗೆ ಹೆಂಗೆ ಆಯ್ತು ಅಂದ್ರೆ, ನನ್ನ ಅಣ್ಣ ಎಲ್ರೂ ಕೇಳಿಸ್ಕೊಂಡ್ರು, ನನ್ನ ದೊಡ್ಡಮ್ಮನ ಮಕ್ಳೆಲ್ಲ ಹೌದು 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 ಅಂತ. ಆ ವಿಡಿಯೋನ ನಾವು ವಾಪಸ್ ಕಳ್ಸೋದು, ಕೇಳಿಸ್ಕೊಳ್ಳೋದು, ವಾಪಸ್ ಎಲ್ಲ ನೋಡ್ತಾ ಇದೀವಿ. ಬಟ್ ಯಾವ್ದು ಅಲ್ಲಿ ಇಲ್ಲ, ಅಲ್ಲಿ ಬೇರೆ ಹೋಗ್ಲಿ, ಬೇರೆ ನಾಯಿ ಅಂಡ್ ಅದು ಅವಳದೇ ಸೌಂಡು. ಯಾಕಂದ್ರೆ ನಮ್ಮ ಹತ್ರ ಬಂದು ನಾವು ಕೈ ಕೊಟ್ಟಾಗ, ಕೈ ಕೊಡ್ಲಿಲ್ಲ ಅಂದ್ರೆ ಅವಳು ಆ ಸೌಂಡ್ ಮಾಡಿ ಕೈ ತಗೊಂತಾ ಇದ್ಲು, ಅದೇ ಸೌಂಡ್ ಅದು. ಸೊ ಎಷ್ಟು ಚೆನ್ನಾಗಿ ನಮ್ಗೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ. ಅಂಡ್ ಅವಳು ಎಷ್ಟು ವರ್ಷ ಬದುಕಿದ್ಲು ಅಂದ್ರೆ 17 years, ಅವಳಿಗೆ 17 ವರ್ಷ ಫುಲ್ ಲೈಫ್ ಕಂಪ್ಲೀಟ್ ಮಾಡಿ ಹೋಗ್ಬೇಕಾದ್ರೆ ನಾವು ಅವಳ ಮುಂದೆ ನಿಂತ್ಕೊಂಡು ಶಿವ ಜಪ ಮಾಡಿ, ಎಲ್ಲರೂ ಶಿವ ಜಪ ಮಾಡಿದ್ವಿ. ಅವಳ ಪ್ರಾಣ ಹೊರಗಡೆ ಹೋಗ್ಬೇಕಾದ್ರೆ ಅವಳ ಸುತ್ತ ನಾವಿಟ್ಕೊಂಡು ಅವಳ ಬಾಡಿ ಮೇಲೆ ಕೈ ಇಟ್ಟು ಆ ಪ್ರಾಣ ಹೊರಗಡೆ ಹೋಗೋದು ಫೀಲ್ ಮಾಡಿದ್ವಿ. ನಾನು ನನ್ನ ಹಸ್ಬೆಂಡ್ ಎಲ್ಲರೂ ಕೈ ಇಟ್ಟು, ಬಿಕಾಸ್ ಪೇನ್ ಆಗ್ತಾ ಇತ್ತು. ಯಾಕಂದ್ರೆ ಬಂಧನ ಕ್ರಿಯೇಟ್ ಆಗ್ಬಿಟ್ಟಿದೆ. ನಂಗೆ ಕಣ್ಣಲ್ಲಿ ನೀರ್ ಬರ್ತಿತ್ತು. ಅಂಡ್ ನಾನು ಸುಮಾರು ಒಂದು 10 minutes ಆಯ್ತು ನಾನು ಅತ್ತೆ. ಅದಾದ್ಮೇಲೆ ಅವಳು ಮಣ್ಣ ಆದ್ಮೇಲೆ ಇನ್ ಮತ್ತೆ ನೋಡಕ್ ಆಗಲ್ವಲ್ಲ ಅಂತಾನು ಅತ್ತೆ ಅಕ್ಸೆಪ್ಟ್ ಮಾಡ್ಲೇಬೇಕು. ಹುಟ್ಟಿದಾಗ ಯಾಕೆ ನಮ್ಮ ಮನೆಗೆ ಹುಟ್ಟದೆ ನನ್ ಮಗು ಅಂತ ಹೇಳಿ ದೇವ್ರನ್ನ ಪ್ರಶ್ನೆ ಮಾಡಲ್ಲ ಅಂದ್ಮೇಲೆ, ಅವನ್ ಕರ್ಕೋಬೇಕಾದ್ರೂ ಯಾಕೆ ಕರ್ಕೊಂಡೆ ಅನ್ನೋ ಪ್ರಶ್ನೆನೂ ನಾನು ಮಾಡಬಾರ್ದು. ಹಂಗ್ ಮಾಡ್ತಾ ಕೂತ್ಕೊಂಡ್ರೆ ನನ್ ಜರ್ನಿ ಅಲ್ಲೇ ಸ್ಟಾಪ್ ಆಗತ್ತೆ. ಫೈನಲಿ ನಂದು ಮುಗಿಸಿ ನಾನು ಹೋದಾಗ ಸಿಗ್ತಾಳೆ ಅವಳು ಮೇಲ್ಗಡೆ, ಹಂಗೆ. ಸೊ ಈ ಜರ್ನಿನೇ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೋಲ್ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಆದಾಗ ಎಷ್ಟೋ ಕ್ಲಾರಿಟಿ ಸಿಕ್ಬಿಡುತ್ತೆ ನಮ್ಗೆ ಕ್ವಶನ್ಸ್ಗಳಿಗೆ. ಈಗಾಗಲೇ ಮಾತಾಡ್ತಿದ್ವಲ್ಲ, ಸೋಲ್ ಪರ್ಪಸ್, ನಾವ್ ಏನು ಕೊಟ್ಟಿದೀವಿ,
ಹುಟ್ಟಿದೀವಿ ಏನೇನೋ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಗೆ ಹೋಗ್ಬೇಕಂದ್ರೆ ಒಂದು ರೋಡ್ ಇದೆ, ಒಂದು ಹೈವೇ ರೋಡಲ್ಲಿ ಸೀದಾ ಹೋದ್ರೆ ನಾನು ಡೆಲ್ಲಿ ತಲುಪ್ತೀನಿ. ಆದ್ರೆ ನಾನು ಡೆಲ್ಲಿಗೆ ಹೋಗೋದ್ ಬಿಟ್ಟು ನಾನೆಲ್ಲೋ ಕನ್ಯಾಕುಮಾರಿ ಹೋಗ್ತೀನಿ, ನಾನೆಲ್ಲೋ ಕೇರಳಾಗ ಹೋಗ್ತೀನಿ, ಡೆಲ್ಲಿಗೆ ಹೋಗೋ ದಾರಿ ಗೊತ್ತಿಲ್ಲ ಅಥವಾ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ. ಈಗ ಅದೇ ತರ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಅವರ ಸೋಲ್ ಪರ್ಪಸ್, ನಾವ್ ಏನಕ್ಕೆ ಹುಟ್ಟಿದೀವಿ, ಎಲ್ಲಿಗೆ ನಾವು ಹೋಗ್ಬೇಕು, ಇದನ್ನ ತಿಳ್ಕೊಬೇಕು ಅಂದ್ರೆ ಒಂದು ಸರಳವಾದಂತ ಮಾರ್ಗ ಏನು? ಒಂದು ಸರಳವಾದ ಮಾರ್ಗ ಅಂಡ್ ಒಂದೇ ಮಾರ್ಗ, ಅದು ಆಧ್ಯಾತ್ಮ, ಬೇರೆ ಇನ್ನೇನೂ ಅಲ್ಲ. ಸ್ಪಿರಿಚುವಲ್ ನಾಲೆಡ್ಜ್ ನಮಗೆ ಬೇಕೇ ಬೇಕು. ನಾನು ಏನು ಹೇಳೋದಂದ್ರೆ, ನಮ್ಮ ಲೈಫಲ್ಲಿ ಯಾರಾದರೂ ಕೂಡ ಚಿಕ್ಕ ವಯಸ್ಸಿಂದ ಕೂಡ ಹೇಳ್ತಾನೆ ಇರ್ತಾರೆ, ಲೈಕ್ ಸತ್ಸಂಗಗಳಿಗೆ ಹೋಗು, ಧ್ಯಾನ ಮಾಡು, ಕಲಿ, ಭಕ್ತಿ ಮಾರ್ಗಕ್ಕೆ ಹೋಗು, ಜಪ ಮಾಡು ಅಂತ. ಅದನ್ನೆಲ್ಲ ನಾವೇ ಹೋಗಮ್ಮ, ಅದು ವಯಸ್ಸಾದ್ಮೇಲೆ ಮಾಡೋಣ, ವಯಸ್ಸಾದ್ಮೇಲೆ ನೋಡ್ಕೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡ್ತಾನೇ ಬಂದಿರ್ತೀವಿ. ಬಟ್ ನಮ್ಮ ಕಿವಿಗೆ, ಫಾರ್ ಎಕ್ಸಾಂಪಲ್, ಯಾರಾದರೂ ನಮಗೆ ಮೂವಿ ಕರೆದಾಗ ನಾನು ಬರಲ್ಲ ಅನ್ನಿ ಪರವಾಗಿಲ್ಲ, ಅದರೂ ಮದುವೆ ಕರೆದಾಗ ನಾನು ಬರಲ್ಲ ಅನ್ನಿ ಪರವಾಗಿಲ್ಲ. ಬಟ್ ಆಧ್ಯಾತ್ಮ ಅಥವಾ ಕಲಿಕೆಯ ಮಾರ್ಗಕ್ಕೆ ಯಾರಾದರೂ ನಿಮ್ಗೆ ಇನ್ವೈಟ್ ಮಾಡ್ತಿದ್ದಾರೆ ಅಂದರೆ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿ ಹೋಗ್ಬಿಡಿ. ಅಲ್ಲಿಂದ ನಿಮಗೆ ಕ್ವೆಶನ್ಸ್ ಏನ್ ಹೇಳ್ತಾರೆ ಉತ್ತರ ಸಿಗ್ತಾ ಹೋಗುತ್ತೆ, ಕ್ವೆಶನ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈಗ ನಾನು ಆಗ್ಲೇ ನನ್ನ ವರ್ಕ್ಶಾಪ್ ಹೇಳ್ತಾ ಇದ್ದೆ, 1 year ಕಂಪ್ಲೀಟ್ ಆಗೋಷ್ಟರಲ್ಲಿ ನಮ್ಮ ಜೊತೆಗೆ ತುಂಬಾ ಜನಕ್ಕೆ ಪ್ರಶ್ನೆಗಳೇ ಇರೋದಿಲ್ಲ ಲೈಫಲ್ಲಿ. ನಾನೇ ಏನಾದ್ರು ಕ್ವೆಶನ್ ಕೇಳಿದ್ರೆ ಆನ್ಸರ್ ಸಿಕ್ತು ಬಿಡಿ ಮ್ಯಾಮ್ ಅಂತ ಸುಮ್ಮನಾಗ್ತಾರೆ, ಕ್ವೆಶನ್ಸೇ ಇಲ್ಲ. ಬಟ್ ಬಿಗಿನಲ್ಲಿ ತುಂಬಾ ಕ್ವೆಶನ್ಸ್ ಬರ್ತಿತ್ತು ಬಿಗಿನಿಂಗ್ ಅಲ್ಲಿ ನಮ್ಗೆ. ನಾನು ಯಾವಾಗ್ಲೂ ನನ್ನ ಕೋಫೌಂಡರ್ಗೆ ಹೇಳ್ತಾ ಇರ್ತೀನಿ, ಏನೇ ಕ್ವೆಶನ್ಸ್ ಬರಲಿ 1 year ಅಷ್ಟೆ, ಆಮೇಲೆ ಅವ್ರಿಗೆ ಕ್ವೆಶನ್ಸ್ ಬರಲ್ಲ. ಬಿಕಾಸ್ ನನಗೂ ಮೂಲ ಏನು ಅಂತ ಗೊತ್ತಾದ್ಮೇಲೆ ಪ್ರಶ್ನೆ ಎಲ್ಲಿಂದ ಬರುತ್ತೆ, ಅಂಡ್ ಉತ್ತರ ನಮ್ಮ ಹತ್ರನೇ ಇದೆ ಅಂತ ಗೊತ್ತಾದ್ಮೇಲೆ ಪ್ರಶ್ನೆ ಕೇಳಕ್ಕೆ ಹೋಗಲ್ಲ. ಸೊ ಈ ಪರ್ಪಸ್ ಹೆಂಗ್ ತಿಳ್ಕೊಬೇಕು ಅಂದ್ರೆ, ಅಫ್ಕೋರ್ಸ್ ಕೃಷ್ಣ ಹೇಳಿರೋ ಪ್ರಕಾರ 4 ಮಾರ್ಗ ಇದೆ. ಆ ಮಾರ್ಗನ ಫಾಲೋ ಮಾಡಬೇಕು ನಾವು. ಆಧ್ಯಾತ್ಮದ ಒಂದು ಅನುಭವನ ಮಾಡ್ತಾ 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 ಇವೆಲ್ಲ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಪರ್ಪಸ್ಗಳು. ಅಂಡ್ ನಾನು ಕೂಡ ಎಷ್ಟೋ ಸಾರಿ ಹೇಳಿದ್ದೆ ಈ ಮಾತನ್ನ. ನಮ್ಗೆಲ್ಲ ಮುಂಚೆಯಿಂದ ಹೆಂಗ್ ಟ್ರೈನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲಾ ಮನೆಗಳಲ್ಲೂ, ಈಗ ಕಾಶಿ ಯಾವಾಗ್ಲೋ ವಯಸ್ಸಾದ್ಮೇಲೆ ನೋಡೋದು ಅಲ್ಲ, 20-30 ನೋಡಿ ನೀವು ಕಾಶಿ, ನೀವ್ ಯಾವಾಗ್ಲೋ ವಯಸ್ಸಾದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ. ಈಗ ನಾನು ಯಾವ್ದೋ ಒಂದು ಪರ್ಟಿಕ್ಯುಲರ್ ದೇವಸ್ಥಾನ ದೇವ್ರು ಅಂತ ಹೇಳ್ತಿಲ್ಲ, ನೀವು ಯಾವ್ದೇ ಧರ್ಮಕ್ಕೆ ಸೇರಿರಿ, ನೀವ್ ಯಾವ್ದೇ ಭಗವಂತ ನಂಬಿ ಸ್ಪಿರಿಚುಲಿ ಒಂದ್ಸರಿ ಕನೆಕ್ಟ್ ಆಗಿ ಅವನಿಗೆ ನಿಮಗೆ ಗೊತ್ತಿಲ್ಲದೆ ನಿಮಗದೊಂದು ನಿಮ್ಮನ್ನ ಕರ್ಕೊಂಡು ಹೋಗೋ ಮಾರ್ಗನೇ ಬೇರೆ ಇರತ್ತೆ. ಹೌದು. ಅಂಡ್ ನಾನು ಇನ್ನೊಂದು ಹೇಳ್ತೀನಿ, ಇದನ್ನ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಮಕ್ಕಳುಗಳಿಗೆ ನಾನು ಯಾವಾಗ್ಲೂ ನನ್ನ ತಲೆಯಲ್ಲಿ ಇರುವಂತದ್ದು, ಸ್ಕೂಲಲ್ಲಿ ಆಧ್ಯಾತ್ಮ ಅನ್ನೋ ಸಬ್ಜೆಕ್ಟ್ ಬೇಕು, ಧರ್ಮ ಅಲ್ಲ, ಅದು ಕ್ಲಾರಿಟಿ ಇರಬೇಕು. ಧರ್ಮದ ಎಜುಕೇಶನ್ ಅಲ್ಲ. ಕೊಡ್ತಾ ಇದ್ದಾರೆ ಇವಾಗ, ಕುರಾನ್ದು ಹೇಳ್ಕೊಡ್ತಾ ಇದ್ದಾರೆ, ಬೈಬಲ್ ಹೇಳ್ಕೊಡ್ತಾ ಇದ್ದಾರೆ, ಹಿಂದೂ ಭಗವದ್ಗೀತೆ ಹೇಳ್ಕೊಡ್ತಿದ್ದಾರೆ, ಅದು ಧರ್ಮನ ಪರಿಚಯ ಮಾಡಿಸ್ತಿದ್ದಾರೆ. ಅದು ರಿಯಲ್ ಆಧ್ಯಾತ್ಮ ಅಂದ್ರೆ ಏನು, ದೃಷ್ಟಿಕೋನ ಎಲ್ಲದಕ್ಕೂ ಮೀರಿ ಹೋಗೋ ಅಂತದ್ದು. ಅಂದ್ರೆ ಲೈಕ್ ಒನ್ನೆಸ್ ಥಾಟ್ ನ ಕ್ರಿಯೇಟ್ ಮಾಡೋದನ್ನ ಚಿಕ್ಕ ಮಕ್ಕಳಿಂದಾನೇ ನಾವು ಟ್ರೈನ್ ಮಾಡ್ತಾ ಬಂದ್ರೆ, ಮುಂದೆ ಒಂದಿನ ಇವತ್ ಯಾಕೆ ಯುದ್ಧಗಳು ಜಗಳಗಳು ಎಲ್ಲ ನಡೀತಿದೆ ಅಂದ್ರೆ, ಸೋಲ್ಗಳು ಕಿತ್ತಾಡ್ಕೊಳ್ತಾ ಇದೆ, ಆತ್ಮಗಳು ಕಿತ್ತಾಡ್ತಿದೆ. ಬಿಕಾಸ್ ಆತ್ಮ ಜ್ಞಾನನೇ ಇಲ್ಲ, ಎಲ್ಲ ಅನ್ಕಾನ್ಶಿಯಸ್ ಸೋಲ್ಗಳು ಒಂದ್ ಕಡೆ ಸೇರ್ಕೊಂಡು ಕಿತ್ತಾಡ್ತಾ ಇದೆ. ಎಲ್ಲೋ ಕೆಲವು ಎವಾಲ್ಡ್ ಸೋಲ್ಗಳು ಫೈಟ್ ಮಾಡ್ತಾ ಇದೆ ಶಾಂತಿಗೋಸ್ಕರ. ಎಲ್ಲಾದ್ರಲ್ಲೂ ಇದ್ದಾರೆ, ಇಂಥ ಧರ್ಮ ಅಂತಲ್ಲ, ಎಲ್ಲಾದ್ರಲ್ಲೂ ಇದ್ದಾರೆ. ಸೊ ಈ ಸೋಲ್ ಜರ್ನಿಯಲ್ಲಿ ನಾವೆಲ್ಲರೂ ಕೂಡ ಆತ್ಮಗಳ ಜೊತೆ ಕನೆಕ್ಟ್ ಆಗೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ, ನಾವು ಗಂಡು ಹೆಣ್ಣು, ಶ್ರೀಮಂತ ಬಡವ, ಜಾತಿ ಮತ ಧರ್ಮ ದೇಶ ಎಲ್ಲಾ ಬೌಂಡ್ರಿ ಕ್ರಾಸ್ ಮಾಡ್ತೀವಿ. ಆ ಎಲ್ಲಾ ಬೌಂಡ್ರಿ ಕ್ರಾಸ್ ಮಾಡಕ್ಕಾಗೋದು ಒಂದೇ ಒಂದ್ರಿಂದ, ಅದು ಸ್ಪಿರಿಚುವಲ್ ನಾಲೆಜ್ ಎಂದು. ಸೊ ತುಂಬಾ ಸಾಗರ ತರ ಇದೆ, ತಿಳ್ಕೊಬೇಕು.